ನೀವಿಲ್ಲಿ ನೋಡ್ತಾ ಇರೋದು ಬಿಲ್ಲೇಶ್ವರ ಸ್ವಾಮಿ ದೇವಸ್ಥಾನವನ್ನು. ಇದು ರಾಮಾಯಣ ಕಾಲದ ರಾಮ ಸೀತೆಯರ ವನವಾಸ ಸಮಯಕ್ಕೆ ಸಂಬಂಧವನ್ನು ಹೊಂದಿದೆ. ಇದು ಕುಮದ್ವತಿ ತೀರ್ಥ. ಇಲ್ಲಿ 5 ನದಿಗಳು ಜನ್ಮತ್ತೆ. ಇಲ್ಲಿ ನೀರು ಬೀಳ್ತಾ ಇದೆಯಲ್ಲ, ಇಲ್ಲಿ ಈ ಆದಿಶೇಷನ ಹಿಂದುಗಡೆ ಇಲ್ಲಿನ ಪರಿಸರ ಶಾಂತವಾಗಿದೆ ಮತ್ತು ಸ್ವಚ್ಛವಾಗಿ ಇದೆ. ನೀವು ಇದನ್ನು ಹೀಗೆ ಮುಂದುವರಿಸಿಕೊಂಡು ಹೋಗಿ. ಇದು ನಮ್ಮ ಬಿಲ್ಲೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ರಾಮ ಮತ್ತು ಲಕ್ಷ್ಮಣರು ವನವಾಸದಲ್ಲಿ ಇದ್ದಾಗ ರಾಮ ತನ್ನ ಬಿಲ್ಲನ್ನು ಏರಿಸಿ ಪ್ರಾಣಿಗೆ ಅಂದರೆ ಜಿಂಕೆಗೆ ಬಾಣ ಬಿಟ್ಟಿದ್ದು ಇಲ್ಲಿನಿಂದ ಅಂತೆ. ಆ ಬಾಣ ಹೋಗಿ ತಾಗಿದ್ದು ಮೃಗವಧೆಯಲ್ಲಿ ಅಂತ. ಇದು ಲಕ್ಕಿ ಕೋಲು. ಇದೊಂದು ಒಳ್ಳೆಯ ರೀತಿಯ ಕಳೆ. ಇದನ್ನು ಈ ನಮ್ಮ ಪಾರ್ಥೇನಿಯಂ ಇದು ಯಾವುದಿದು ಅದರ ಬದಲು ಇದನ್ನು ಗ್ರೋ ಮಾಡಿದರೆ ನಿಮ್ಮ ಪರಿಸರಕ್ಕೆ ಹಾನಿನೂ ಮಾಡಬಹುದು. ಇದು ಕುಮದ್ವತಿ ತೀರ್ಥ. ನಮ್ಮ ಹಳೆಯ ಕಾಲದ ರಾಜರು ಇದನ್ನು ರೂಪಿಸಿದ್ದಾರೆ. ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಇಲ್ಲೊಂದು ವೈಶಿಷ್ಟ್ಯ ಇದೆ, ಇಲ್ಲೊಂದು ಅಚ್ಚರಿ ಇದೆ. ಇಲ್ಲಿ ನಮಗೆ ಗೊತ್ತಿರುವಂಥ ವಿಷಯದಲ್ಲೇ ತಿಳ್ಕೊಳ್ಳದೆ ಇಲ್ಲದಿರೋವಂಥ ಹಲವು ವಿಷಯಗಳಿದೆ. ಇಲ್ಲಿನ ಸ್ಥಳ ಪುರಾಣ ಸಾಕಷ್ಟಿದೆ, ಇತಿಹಾಸನೂ ತುಂಬ ಇದೆ. ಆದರೆ ನಾವು ಜಿಯೋಗ್ರಫಿಯಲ್ಲಿ ಜಿಯಾಲಜಿಲಿ ಓದಿರ್ತೀವಿ, ಭಾರತ ದೇಶದಲ್ಲಿ ಕೆಲವು ನದಿಗಳು ಪೂರ್ವಕ್ಕೆ ಹರಿಯುತ್ತೆ, ಕೆಲವು ಪಶ್ಚಿಮಕ್ಕೆ ಹರಿಯುತ್ತೆ ಅಂತ. ಆದರೆ ವಿಶಿಷ್ಟ ಎನ್ನುವಂತೆ ಇಲ್ಲಿ ಹುಟ್ಟೋ ನದಿಗಳು ಕೆಲವು ಪೂರ್ವಕ್ಕೂ ಹರಿಯುತ್ತೆ, ಇನ್ನು ಕೆಲವೊಂದು ಪಶ್ಚಿಮಕ್ಕೂ ಹರಿಯುತ್ತೆ. ಎರಡೂ ದಿಕ್ಕಿನ ಕಡೆಗೆ ಹರಿಯುವಂತಹ ನದಿಗಳ ಉಗಮ ತಾಣ ಇದು. ಹಾಯ್ ಎಲ್ಲರೂ, ರಾಮಚಂದ್ರ ನಮ್ಮ ಬಾಣವನ್ನು ಬಿಟ್ಟಾಗ ಬಾಣ ಇರೋದಿತ್ತು, ಬಿಲ್ಲನ್ನು ಏರಿಸಿದ್ದು ಇಲ್ಲಂತೆ ಬಿಲ್ಲೇಶ್ವರ ಸಿಗ್ತಾರೆ. ಇದು ಕುಮದ್ವತಿ ನದಿ ಆದಿಯಾಗಿ 5 ನದಿಗಳು ಭೂಗರ್ಭದಿಂದ ಬರುವಂಥ ಒಂದು ನೀರು. ಇದು ಹೇಗೆ ಬರುತ್ತೆ, ಯಾವ ರೀತಿ ಉದ್ಭವ ಆಗುತ್ತೆ ಅನ್ನೋದು ನಿಗೂಢ ಆಗಿದೆ. ಆದರೆ ನೋಡಿ, ಪಕ್ಕದಲ್ಲಿ ಈ ತೀರ್ಥದಲ್ಲಿ ನೀರು ಬೀಳ್ತಾ ಇದೆಯಲ್ಲ, ಇದರದ್ದು ಕೆತ್ತನೆ ನೋಡಿ. ಇದರಲ್ಲೂ ಕಾರ್ವಿಂಗನ್ನು ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ವಿದೇಶದಲ್ಲಿ ಹೋದರೆ ಇಂಥವು ಯಾವುದೂ ಕೂಡ ಶಿಲ್ಪಕಲೆ ಅಥವಾ ಯಾವುದೇ ಪ್ರಕೃತಿ ದತ್ತವಾದ ಸೌಂದರ್ಯ ಇಂಥವೇನಾದ್ರು ಇದು ಬಿಟ್ಟರೆ ಅವರು ಕ್ಲೀನ್ನೆಸ್ಸನ್ನು ನೀಟ್ನೆಸ್ಸನ್ನು ಮೇಂಟೈನ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಕಾಪಾಡ್ಕೊತಾರೆ ಕಣ್ರಿ. ಒಂದು ಪೀಸ್ ಪೇಪರ್ ಬಿದ್ದಿರೋದಿಲ್ಲ. ಆದರೆ ನಮ್ಮ ಜನಕ್ಕೆ ಈ ಸೆನ್ಸ್ ಇಲ್ಲ. ಅದು ಮರದಲ್ಲಿ ಕಾರ್ವಿಂಗ್ ಮಾಡಿ ಅಥವಾ ಬೇರೆ ಯಾವುದರಲ್ಲೋ ಕಾರ್ವಿಂಗ್ ಮಾಡಿ, ಆದರೆ ಇಂಥ ಶಿಲ್ಪಕಲೆಗಳ ಮೇಲೆ ನೀವೇನೋ ನಿಮ್ಮ ಹೆಸರನ್ನು, ನಿಮ್ಮ ಲವರ್ ಹೆಸರನ್ನು ಬರೆದು ದೊಡ್ಡ ಸೇರಿಸ್ಕೊಳ್ಳೋದಿದ್ರೆ ನೀವು ಸ್ಕೂಲಿಗೆ ಹೋಗಿದ್ದು ವೇಸ್ಟ್, ಕಲಿತ ವಿದ್ಯೆನೂ ವೇಸ್ಟ್, ಮತ್ತು ನಿಮ್ಮನ್ನು ಬೆಳೆಸಿದ ನಿಮ್ಮ ಅಪ್ಪ ಅಮ್ಮ ನಿಮಗೆ ವಿದ್ಯೆ ಕಲಿಸಿದ ಎಲ್ಲ ನಿಮ್ಮ ಟೀಚರ್ಸಿಗೆ ಅವಮಾನ ಮಾಡೋಕ್ಕೆ ಅಂಥ ಕೆಲಸ ಮಾತ್ರ ಮಾಡ್ತೀವಿ. ಇಲ್ಲಿ ಬರೋದೇ ಇದ್ದರೆ ತಾಣವನ್ನು ಸ್ವಚ್ಛವಾಗಿ ಇಟ್ಕೋತೀನಿ, ನನಗೇನು ತೊಂದರೆ ಮಾಡಲ್ಲ ಅನ್ನೋದು ಗ್ಯಾರಂಟಿ ಇದ್ದರೆ ಮಾತ್ರ ಬರ್ತೀನಿ. ಅದರ ಬದಲಾಗಿ ಏನಾದರೂ ಒಳ್ಳೆಯ ಕಲೆಯನ್ನು ತೋರಿಸಿ, ಒಳ್ಳೇದೇನಾದ್ರು ಡ್ರಾಯಿಂಗ್ ಮಾಡಿರಿ, ಮರದ ಮೇಲೆ ಬರೀರಿ, ಶೀಟ್ ಮೇಲೆ ಬರೀರಿ, ಒಳ್ಳೇದೇನಾದ್ರು ಸಾಧಿಸಿ, ಒಳಿತನ್ನ ಮಾಡಿ. ಈ ಪ್ರದೇಶದ ಬಗ್ಗೆ ಹೇಳೋದೇ ಆದರೆ ಇದು ಸಮುದ್ರ ಮಟ್ಟದಿಂದ 864 ಮೀಟರ್ ಎತ್ತರದಲ್ಲಿ ಇದೆ ಅಂತ ತಿಳಿದು ಬರ್ತದೆ. ಇಲ್ಲಿ 5 ನದಿಗಳು ಜನ್ಮ ತಾಳುತ್ತೆ. ಇಲ್ಲಿ ನೀರು ಬೀಳ್ತಾ ಇದೆಯಲ್ಲ, ಇಲ್ಲಿ ಕುಮದ್ವತಿ ಮತ್ತು ಕುಶಾವತಿ ನದಿಗಳು ಜನ್ಮ ತಾಳುತ್ತೆ. ಕುಮದ್ವತಿ ನದಿ ಪೂರ್ವ ಈಶಾನ್ಯದ ಕಡೆಗೆ ಹರಿದುಬಿಟ್ಟು ತುಂಗೆ ಭದ್ರೆಯನ್ನು ಸುಮಾರು 115 ಕಿಲೋಮೀಟರ್ ದೂರದಲ್ಲಿ ಸೇರುತ್ತೆ. ಆದಿಶೇಷ ಇಲ್ಲೇನಿದ್ದಾನೆ, ಈ ಆದಿಶೇಷನ ಹಿಂದುಗಡೆ ಒಂದು ಕೊಳ ಇದೆ. ಈ ಕೊಳದಲ್ಲಿ ಹರಿದ್ರಾವತಿ, ಶರ್ಮಣ್ವತಿ ಮತ್ತು ಶರ್ಮಣಾವತಿ ನದಿಗಳು ಹುಟ್ಟುತ್ತೆ. ಹರಿದ್ರಾವತಿ ನದಿ ನೈಋತ್ಯದ ಕಡೆಗೆ 57 ಕಿಲೋಮೀಟರ್ ಹರಿದು ಪಟಗುಪ್ಪೆಯಲ್ಲಿ ಶರಾವತಿ ನದಿಯನ್ನು ಸೇರುತ್ತೆ. ಕುಶಾವತಿ ನದಿ ತೀರ್ಥಹಳ್ಳಿಯಲ್ಲಿ ತುಂಗಾ ನದಿಯನ್ನು ಸೇರುತ್ತೆ. ಶರಾವತಿ ನದಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿಗೆ ಬರುವಾಗ ಸುಮಾರು 12 ಉಪನದಿಗಳೇನೋ ಒಂದು ಸೇರುತ್ತದೆ. ಎಷ್ಟೊಂದು ವಿಶಿಷ್ಟ ಅಲ್ವಾ? ಇದು ನಮಗೆ ಅತ್ಯಂತ ಪೂಜನೀಯವಾದಂಥ, ಅತ್ಯಂತ ಪವಿತ್ರವಾದ ಮತ್ತು ಅಷ್ಟೇ ವೈಶಿಷ್ಟ್ಯಪೂರ್ಣವಾದ ವಿಷಯ ಮಿತ್ರರೇ. ಇಲ್ಲಿ ಪ್ರತಿ ಕಾರ್ತಿಕ ಅಮಾವಾಸ್ಯೆಯಂದು ದೀಪೋತ್ಸವ ನಡೆಯುತ್ತೆ. ಈ ಪ್ರದೇಶ ಈಗ ಅಭಿವೃದ್ಧಿಯನ್ನು ಕಾಣ್ತಾ ಇದೆ.
ಆದರೆ ನೀವೇನಾದರೂ ಇಲ್ಲಿಗೆ ಬಂದಾಗ ಇಲ್ಲಿ ಸ್ವಚ್ಛತೆಯನ್ನು ಶಾಂತತೆಯನ್ನು ಕಾಪಾಡಿ ಅಷ್ಟೇ. ಧನ್ಯವಾದಗಳು. ಇದು ಪ್ಲೇಸ್. ಇಲ್ಲಿಂದ ಹೊರಡೋಣ. ಎಲ್ಲರಿಗೂ ನೋಡಿದಂಥವ್ರಿಗೆ ನಿಮಗೆ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು.